ಕಾಸಾ ಗ್ರ್ಯಾಂಡ್ ಪ್ರೆಸೆಂಟ್ಸ್ ಪ್ರಜಾವಾಣಿ ಕನ್ನಡ ಸಿನಿ ಸಮ್ಮಾನ 2024ರಲ್ಲಿ ನಮ್ಮ ಜೊತೆಗೆ ಅತ್ಯಂತ ಪ್ರತಿಭಾನ್ವಿತ ನಟ ದತ್ತಣ್ಣ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಅಂದೆ. ಸರ್ ತಮ್ಮ ಸಿನಿಮಾಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಅಂದಿನಿಂದ ಇಂದಿನವರೆಗೂ ನಿಮ್ಮ ಸಿನಿಮಾ ಪರಂಪರೆ, ವೈಯಕ್ತಿಕ ಜೀವನ ಎಲ್ಲದರ ಜೊತೆಗೂ ಪ್ರಜಾವಾಣಿದೊಂದು ಅವಿನಾಭಾವ ಸಂಬಂಧ ಇರಲೇಬೇಕು. ಯಾಕೆಂದರೆ 1959ನೇ ಇಸ್ವಿಯಿಂದ 58ರಿಂದ ಪ್ರಜಾವಾಣಿ ಸಂಬಂಧ ಇದೆ. ಆವಾಗೇನು ನಾವು ಹೈಸ್ಕೂಲ್ನಲ್ಲಿ ಇದ್ದವರು. ಅಲ್ಲಿಂದ ಮುಂದಕ್ಕೆ ಸತತವಾಗಿ ಇದರ ಸಂಬಂಧ ಉಂಟು. ಆಮೇಲೆ ಇಲ್ಲಿ ಕೆಲಸ ಮಾಡ್ತಿದ್ದವರು ಕೂಡ ನಮ್ಮ ಸ್ನೇಹಿತರು ಬಹಳ ಅನೇಕರಿದ್ದರು. ಹಾಗಾಗಿ ಆಮೇಲೆ ಪ್ರಜಾವಾಣಿ ವಿಮರ್ಶೆಗಳು ಬರ್ತಿತ್ತಲ್ಲ, ನನ್ನ ಮೊಟ್ಟ ಮೊದಲ ನಾಟಕದ ವಿಮರ್ಶೆ ಬಂದಿದ್ದೆ ಪ್ರಜಾವಾಣಿ ಒಳಗೆ, ಅದು ಕೂಡ ಜ್ಞಾಪಕ ಇದೆ. ತಾವು ಮೂಲತಃ ಸೈನ್ಸ್ ಸ್ಟೂಡೆಂಟ್ ಅಲ್ವಾ? ಸೊ ಪೇಪರ್ ಎತ್ಕೊಂಡ ತಕ್ಷಣ ಯಾವ ಪಾರ್ಟ್ ನೋಡ್ತಿದ್ರಿ ಸರ್? ಗೊತ್ತಿಲ್ಲಪ್ಪ, ಮರ್ತೋಗಿದೆ, ಅವೆಲ್ಲ ಮರ್ತೋಗಿದೆ. ಯಾಕೆಂದರೆ ಪ್ರಿಪೇರ್ಡ್ ಫಾರ್ ಎನಿಥಿಂಗ್. ಹಾಗಾಗಿ ಇದನ್ನು ಫಸ್ಟ್ ಮಾಡಬೇಕಾ ಅದನ್ನು ಫಸ್ಟ್ ಮಾಡಬೇಕಂತ ನೋಡಬೇಕಾದ ಅಗತ್ಯ ಇರಲ್ಲ. ಇದನ್ನು ಮಾಡಬೇಕು ಅಂದ್ರೆ ಉದ್ದಕ್ಕೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ಓಕೆ, ಪ್ರಜಾವಾಣಿ ಸಿನಿ ಸಮ್ಮಾನ 2ನೇ ಆವೃತ್ತಿಯಲ್ಲಿ ಬರ್ತಾ ಇದೆ. ಒಂದು ನ್ಯೂಸ್ ಪೇಪರ್ ಅವ್ರು ಪ್ರಶಸ್ತಿ ನೀಡ್ತಾರೆ ಅಂದಾಗ ಏನು ಅನ್ನಿಸ್ತು ಸರ್? ಅದು ಭಾಳ ದೊಡ್ಡ ವಿಷಯ ಕಣ್ರಿ. ಒಳ್ಳೆ ಹೆಸರು ಹೋಯ್ತಲ್ಲ. ಒಂದು ನಾಡಿನ ಸಂಸ್ಕೃತಿಯನ್ನು ಬಿತ್ತರಿಸುವಂಥ ಕೆಲಸಗಳಿವು. ಆಮೇಲೆ ಇದನ್ನು ಕೊಡೋದ್ರಿಂದ ಅವ್ರಿಗೇನು ದೊಡ್ಡ ಇದು ಸಿಗಲ್ಲ. ಆದರೆ ಅದು ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಅದು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ. ಓಕೆ, ಅಲ್ಲಿ ಇಂಥ ಸಂಸ್ಥೆಗಳು ಮಾಡಿದಾಗ ಅದು ಬೇರೆಯವ್ರಿಗೂ ಒಂದು ರೀತಿಯ ಪ್ರಚೋದನೆ ಕೊಡುತ್ತೆ. ಓಕೆ, ಈ ತರಹ ಕೆಲಸಗಳನ್ನು ಮಾಡ್ತಾ ಇರಬೇಕು. ಆಗಿಂದಾಗೆ ಅದು ಬರ್ತಿರಬೇಕು. ಆಮೇಲೆ ಕಲಾವಿದರನ್ನು ಗೌರವಿಸೋ ಒಂದು ಪದ್ಧತಿ ಇದೆಯಲ್ಲ, ಅದು ತಲೆತಲಾಂತರದಿಂದ ನಮ್ಮಲ್ಲಿ ಬಂದಿರೋದು. ಓಕೆ, ಅದನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬರ್ತೀರಿ ಅಷ್ಟು ಮಾಡೋವ್ರಿಗೆ ಮರ್ಯಾದೆ, ಗೌರವ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಗ್ಲಮ್ಮ, ನಮಸ್ತೆ.